ನಮಸ್ಕಾರ ರೀ ಎಲ್ಲರಿಗೂ. ದಯವಿಟ್ಟು ನನ್ನ ಕ್ಷಮಿಸ್ರಿ. ನನಗೆ ಅರ್ಜೆಂಟಾಗಿ ನಮ್ಮ ತಮ್ಮನ ಮದ್ವೆ ಫಿಕ್ಸ್ ಆಗ್ಬಿಡ್ತ್ರಿ. ಹಾಗಾಗಿ ನಾನು ನಮ್ಮ ತವ್ರ ಮನೆಗೆ ಹೋಗ್ಬೇಕಾಗಂತ್ರಿ. ಅಲ್ಲಿ ಅವಸರದಾಗ ಹಂಗೆ ಮದ್ವೆದು ಎಲ್ಲ ಸಮೀಪ ಇಟ್ಕೊಂಡಿದ್ರಲ್ರಿ ಡೇಟ್. ಅವಸರ ಆತು, ನನಗೆ ವಿಡಿಯೋ ಮಾಡೋಕೆ ಅವಕಾಶನ ಆಗಲಿಲ್ಲ ರೀ. ಯಾಕಂದ್ರೆ ನಾನು ದೊಡ್ಡ ಮಗಳ್ರಿ ಮನ್ಯಾಗ. ಮತ್ತು ಸ್ವಲ್ಪ ಎಲ್ಲ ನೋಡ್ಕೊಬೇಕಲ್ರಿ, ಎಲ್ಲ ಮಾಡೋದು ಎಲ್ಲ ಅದು. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಎಲ್ಲ ಮುಗಿಸಿ ನಿನ್ನೆ ಬಂದಿ ನೋಡ್ರಿ ಊರಿಗೆ. ಅದಕ್ಕೆ ಮೊದಲು ವಿಡಿಯೋ ಮಾಡೋಣ, ನಿಮ್ಗೆಲ್ಲ ಹೇಳೋಣ. ನನಗೆ ಹೇಳೋಕೆ ಸಹಿತ ನನಗೆ ಅವಕಾಶ ಸಿಗ್ಲಿಲ್ಲ ರೀ. ಅದಕ್ಕೆ ದಯವಿಟ್ಟು ಕ್ಷಮಿಸ್ತಿರಲ್ರಿ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ರೀ. ಇನ್ನೊಂದ್ಸಲ ದಯವಿಟ್ಟು ಎಲ್ಲರೂ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ಯವ್ವ 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 ಏನು ಅಯ್ಯೋ ಹಡಬಿಟ್ಟಿ ಸಸಿ ಅಲ್ಲ, ಇಲ್ಲೇ 20 ಬೇರೆ ಅಡ್ಡಾಡ್ತಾಳ ಹಗ್ಲಿ ರಾತ್ರಿ ಅನ್ಲಾರ್ದಂಗ. ಇಷ್ಟು ಮಳಿ ಬಂದು ಇಲ್ಲಿ ಹಸಿರು ಪಾಚಿ ಕಟ್ಟಿ ಬಿಟ್ಟೈತಿ. ಏನು ಕಿತ್ತಬೇಕು, ಒಂದಿಟ್ಟು ಏನಾರ ಸಲ್ಕಿ ತಗೊಂಡ ಇದನ್ನ ಮಾಡಿದ್ರ ಒಟ್ಟು ಅಡ್ಡಾಕ ದಾರ ಆಗತ್ತ. ಹೊತ್ಕೊಂಡು ಬೀಳ್ ಅಂತಾನೆ ಕಾಯಕತ್ತಾಳ ಅವಳು ಬೆಂಡ್ಲಿ. ನಾನು ಬಿದ್ರೆ ನನ ಮುರ್ಕೊಂಡ್ಬಿಟ್ಲಿಕ್ಕೆ ಎಲ್ಲ ಪರಪತ್ತೆ ವಹಿಸ್ಕೊಂಡು ನೆಟ್ಟಗ ಸಸಿಯಾಗಿ ಇಡೋದು ದೊಡ್ಡ ಬಂಗಾರನ ಹೇರ್ಕೊಂಡು ಮೇಮ್ಮೆಗೆ ಅಡ್ಡಿರ್ಬೇಕಲ್ಲ. ಅದಕ್ಕೆ ಏ ರತ್ನಿ ಇದಾರ ಮಳಿ ಯಪ್ಪ ಬಿಡವಲ್ತ. ಹಂಗ ಲಟ 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 ಅಂತಂದು ಶುರು ಹಚ್ಚೇ ಬಿಟ್ಟೈತಿ. ಒಂದ್ ದಾರಿ ಬಿಡೋಗಲ್ಲು, ಒಂದ್ ಕಟ್ಟಿಗೆ ಬಲಿ ಉರಿಯಾಗ ಹಚ್ಚಿದ್ರೆ ಕಟ್ಟಿಗೇನು ಹತ್ತವಲ್ಲು. ನಮ್ನೆಗೈತಿ ದನಾಕರ ಅಂತ ಮೇಯ್ಸ್ಕೊಂಬರಕ ಆಗವಲ್ತ. ಮನಿ ಅನ್ನೋದು ಗಬ್ಬಿತ್ತು, ಎಲ್ಲ ರಜ್ಜ ಕಿಚಿ ಕಿಚಿ ಅಂತೈತ್ ಮನಿ ಅನ್ನೋದು. ಅಂಗಳನ ಮತ್ತೆ ಈ ನಮ್ನಿ ಇದ್ರ ಮತ್ ಮನಿ ಹೆಂಗಿರಕ್ಕಿಲ್ಲ. ಹತ್ತಿ ಕಿವಿ ಕೇಳ್ತೈತ್ಲ ಇಲ್ಲ ಹರಿಬಿಟ್ಟಿ, ಇಲ್ಲಿ ಒದ್ರಾಕತ್ತೀನಿ ಹತ್ತಿರೋದು ಕಿಮ್ಮತ್ತಿಲ್ಲ ನಿನಗ. ಬರ್ತೀಯ ಇಲ್ಲ ಹೊರಗ? ಯವ್ವ ನಮ್ಮ ಅತ್ತಿಗೆ ಬೆಳಕ್ ಹರಿದ್ರು ಒಂಥರ, ಸಾಯಂಕಾಲ ಆದ್ರೆ ಒಂದ್ ನಮ್ನಿ ಏನ್ ಚಾ ಬೇಕಾ, ಏನ್ ತಿನ್ನಾಕ್ ಬೇಕಾ, ಏನ್ ಬೇಕಾಗೈತೆ ಏನ ಒದರ್ತಾಳ ಒಂದ್ ಅತಿ. ನನಗರ ಎಲ್ಲ ಕಡೆ ಮಾಡಿ ಇದೊಂದು ಮಳಿ. ಹೊರಗೆ ಹೋದ್ರೆ ಒಂದ್ ನಮ್ನಿ ನೀರ್ನ ಕಾಲಿಟ್ಟು ಕಾಲೆಲ್ಲ ಸೆಲ್ತ್ ಹೋಗ್ಬಿಟ್ಟಾವ್. ಮತ್ತೆ ಅದ್ರಾಗ ಮಾಡ್ಬೇಕು ಒಗ್ಯಾಣ ಬಾಂಡೆ ಎಲ್ಲ. ಹಂಗ ಮತ್ತೆ ಹೋಗಿ ಹುಲ್ ತೊಗೊಂಬ ಅಂತಾಳ, ಹಂಗ ಹೊಲಕ್ಕೆ ಹೋಗಿ ಕಾಯಿಪಲ್ಲೆ ಹರ್ಕೊಂಬ ಅಂತಾಳ. ಏನ್ ನೀನ್ ಮಾಡ್ಯಾಳ ನಮ್ಮತ್ತಿ. ವಾ ಬಂತಡ್ರಿ ಅತ್ತೀರ. ನೋಡು ಅಲ್ಲೇ ನಿಂತ್ಕೊಂಡು ಬರ್ತೀನಿ ಅನ್ನಕತ್ತೆ ಇಷ್ಟೊತ್ತಾತ. ಇನ್ನ ಬಂದ್ ಮಕ್ಕ ಭೇಟಿ ಮಾಡ್ಸೋಳ. ಏ ಬಾರ್ಲೆ ಹಡ್ಬಿಟ್ಟಿ. ಅತ್ತೀರ ನನಗೇನಾರ ದೇವ್ ರೆಕ್ಕೆ ಕೊಟ್ಟನ್ರಿ. ಅಲ್ಲಿ ನೀವು ಕರಕೂಲೆ ನಾವು ಇಲ್ಲಿಂದ ಹಾರ್ಕೊಂಡು ಬರಾಕ. ಏನ್ರಿ ಅತ್ತೀರ ಬರ ತನಕನಾರ ಪುರ್ಸತಿ ಮಾಡ್ವಲ್ರಿ. ಏನ್ ಬೇಕು ಹೇಳ್ರಿ? ಚಾ ಬೇಕಾ, ಮಂಡ ಬೇಕಾ, ಗಿರ್ಮಿಟ್ ಬೇಕಾ, ಏನ್ ಚೂಡ ಮಾಡ್ಕೊಡ್ಲಾ, ಏನ್ ಬೇಕು ಹೇಳ್ರಿ? ಅಯ್ಯ ಹಡ್ಬಿಟ್ಟಿ ಊರ್ ಹಡ್ಬಿಟ್ಟಿ ತಿನ್ನೋದು ಆಮೇಲೆ ನಿಂತಿಲ್ಲೇ ಅಲ್ಲಿ ನೋಡು ಹಸರು ಕಟ್ಟಿ ಪಾಚಿ ಕಟ್ಟೈತಿ. ನೀನಾಗ್ಲಿ ನಿನ್ ಗಂಡ ಆಗ್ಲಿ ಯಾರ ನನ್ನ ಗಂಡ ಹೋಲ್ಬಿಡ ಹಡ್ಬಿಟ್ಟಿ. ನಾನು 20 ಬೇರೆ ಹಂಗ ಡುಮ್ಕ ಅದೀನಿ. ಅತ್ತಾಗಿತ್ತ ಆಡ್ತಾ ಇರ್ತೀನಿ. ಎಲ್ಲ ಉಳ್ಕೊಂಡ್ಬಿದ್ನಿ ಅಂದ್ರ ಕೈ ಕಾಲು ನಡ ಎಲ್ಲ ಮುರ್ಕೊಂಡು ಹೋಗ್ಕಲೆ. ಒಂದಿಟ್ಟು ಇದನ್ನು ತೆಗಿಬೇಕು ಕಿತ್ತಬೇಕು ಅನ್ನೋದಿಲ್ಲ. ಅಲ್ಲೋಡು ಪಾಚಿ ಗಟ್ಟಿ ಹೋಗೈತಿ ಎಲ್ಲ. ಅಲ್ಲೋಡು ಬಾವಿ ದಂಡಿಗೂ ಹಂಗಾಗೈತಿ, ಇಲ್ಲೋಡು ಹಿಂಗಾಗೈತಿ. ಅದು ಏನ ಮಾಡ್ತೀಯಾ ನಮ್ನಿ ಮಾಡ್ತಿ, ನೀರ್ನ ಹಂಗ ಸುರಿತದೆ. ಬಾಡೆ ತಿಕ್ಕಿದ್ರೆ ಹಂಗ ಓಟು ಇಲ್ಲಿ ಹರ್ಕೊಂಡು ಹೋಗತಿ. ಮೇಲೆ ಇದೊಂದು ಮಳಿ ಒಂದ್ ಲಟ ಹತ್ತೈತಿ ನೋಡು. ಅಕ್ಕರ ನೋಡಿದ್ನ ಯಾರು ನೋಡಿದಾರೆ ಮನೆಗಿನ ಮಂದಿ ಅದಾರ ಇಲ್ಲ ಅಂತಾರ. ಬಡ ತೆಗೆದು ಅದನ್ನ ಸ್ವಚ್ಛ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಎಲ್ಲ ನಾನೇ ಹೇಳ್ಬೇಕು. ಮತ್ ಮನೆಗೆ ಹಿರೇ ಸಸಿ ಅಂತಿದಿ. ನನ್ನ ಹಣೆ ಬರ ನಿನ್ನಂತಕಿನ್ ಕಟ್ಕೊಂಡ್ ಬಂದ್ಬಿಟ್ಟಿ ನಾನು ಸಸಿ ಅಂತೇಳಿ. ನಾನು ನನ್ನ ಮಗ ಏನ್ ಕರ್ಮ ಮಾಡಿದ್ದೆ ಏನ ಹಡ್ಬಿಟ್ಟಿ ಊರ್ ಹಡ್ಬಿಟ್ಟಿ ಹೋಗ ಬಡ ಒಂದೇನಾರು ಕುರ್ಚಿ ಹಿರಿದಿ ತಗೊಂಡು ಹೋಗಿ ತುಗಿದ್ನ. ಅತ್ತೀರ ನನಗ ಮುಂಜಾನೆ ನಂತರ ಕೈಯಾಗ ಹೊರ ಅಷ್ಟು ಪುರ್ಸತ್ ಇರಂಗಿಲ್ರಿ. ನೀವ ಖಾಲಿ ಇರ್ತಿರಲ್ರಿ. ಕುರ್ಚಿ ತಗೊಂಡು ಕುತ್ಕೊಂಡು ಈಟ ಹಂಗೆ ಹಿಂಗೆ ಕೆತ್ತಿದ್ರ ಮುಗಿದ್ ಹೋಗಿತ್ರಿ. ಎಲ್ಲರ ಮನೆಯಾಗೂ ಮುದುಕಿಯಾರು ಅತ್ತೆಯಾರು ನೋಡ್ತಿರಲ್ಲ, ಹಾಸನ್ ಮಾಡ್ತಿರ್ತಾರ, ಒಗಿತಿರ್ತಾರ, ಏನೋ ಒಂದು ಕೆಲಸ ಮಾಡ್ತಿರ್ತಾರ್ರಿ. ನೀವು 24 ತಾಸು ಅವ್ರ ಮನೆಗೆ ಯಾವ ಮನೆ ಚಾಡ ಆಡ್ಕೊಳಕ್ ಅಡ್ಡಾಡ್ತಿರ್ತೀರಿ. ಇಲ್ಲ ಖಾಲಿ ಕುತ್ಕೊಂಡು ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ಬರೀ ತಿನ್ನಾಕ ಕೇಳ್ತಿರ್ತೀರಿ. ಒಟ್ಟು ಇದನ್ನ ಮಾಡಿದ್ರೆ ಒಟ್ಟು ಕೆಲಸ ಕೆತ್ತಿಲ್ರಿ, ನನಗೂ ಒಟ್ಟು ಹಗರ ಕೆತ್ತಿಲ್ರಿ. ನೀವು ಒಟ್ಟು ಮಾಡಿದ್ರೆ ಆಗಿತ್ರಿಪ್ಪ. ಅಯ್ಯೋ ಹಡಿಬಿಟ್ಟಿ ನೀನ್ ಎದಕ್ ತಂದಿಲ್ಲ? ನಿನ್ನ ಮಗನ ಜೊತೆ ಮಾಡಿ ನೀನ್ ಎದಕ್ ತಂದಿನಿ? ನನಗ ನಾಳೆ ಮುಪ್ಪಿನ ಕಾಲಕ್ಕ ಒಟ್ಟು ನನಗ ಕೂಳು, ನನ್ನ ಗಂಡ ಕೂಳು, ನನ್ನ ಮಗನ ಹೊಟ್ಟೆ ನಿಂತಿ ನೋಡ್ಲಿ ಅಂತಂದು ತಂದಿನಿ. ನೀನ ನನಗೆ ಮಾಡಕ್ ಹೇಳಂಗಿತ್ತಂದ್ರ ನಿನ್ ಯಾವ ಊರ್ಲಿಂದ ತರ್ಬೇಕ್ಲೆ ಹಡ್ಬಿಟ್ಟಿ? ನಿನ್ನ ಬಿಟ್ಟು ಇನ್ನೊಬ್ಬಕ್ಕೆ ನಾರ್ಸ್ಕೊಂಡ್ ಬರ್ತಿದ್ನಿ. ಏನಂಗ ನಿಮ್ಮವ್ ಹೇಳಿದ್ಲಲ್ಲ, ಈ ನನ್ನ ಮಗಳು ಅಷ್ಟು ಕೆಲಸ ಮಾಡ್ತಾಳ್ರಿ, ಕುಂತಲ್ರಿ ಒಂದ್ ನಮ್ನಿ ಪಾದ್ರಸ ಇದ್ದಂಗ ಅದಾಳ್ರಿ ನನ್ನ ಮಗಳು. ಎಲ್ಲ ಮಾಡ್ತಾಳ್ರಿ, ಅಡಿಗೆ ಅನ್ಬೇಡ್ರಿ, ಹೊರಗಿನ ಕೆಲಸ ಅನ್ಬೇಡ್ರಿ, ಆಟ ದನ ಕರ ಅನ್ಬೇಡ್ರಿ, ಎಲ್ಲ ಮಾಡ್ತಾಳ್ರಿ. ನೀವೇನಲ್ರಿ ಕಾಲ ಕಲಕ್ಕೊಂಡು ನಿಂತದ್ ಮಾಡ್ಕೊಡು ಅಂದ್ರೆ ಕಣ್ಣು ಮುಚ್ಚಿ ತೆಗೆದಾಗ ಕೊಡ್ತಾಳ್ರಿ ಅಂತ ಹೇಳಿಲ್ಲ ನಿಮ್ಮ ಅತ್ತಿ. ಅಲ್ಲಲ್ಲ ನಿಮ್ಮವ್ವ. ಹಡ್ಬಿಟ್ಟಿ ನನಗ ಅತ್ತಿಗೆ ಕೆಲಸ ಹೇಳ್ತೀಯ ನೀನು? ಅತ್ತನ ಕಿಮ್ಮತ್ತಿಲ್ಲ ನಿನಗ, ಅತ್ತನ ಮರ್ಯಾದಿಲ್ಲ ನಿನಗ. ಅತ್ತನ ಏನ್ ತಿಳ್ಕೊಂಡಿ ನೀನು? ನಮ್ಮತ್ತಿನ ಇದ್ಲಯ್ಯವ್ವ, ನಮ್ಮತ್ತಿ ಅಲ್ಲೇ ಕುಂತಲ್ಲೇ ಹಾವಾಡಿಸಿದ್ಲ. ನಾವ್ ಹಂಗ ಗಿಮ್ಮಿ ತಿಳಿ ಕೆಲಸ ಮಾಡಿದ್ರು ಒಂದ್ ಕಪ್ ಚಾ ಕುಡಿಯಕ್ ಪುಸ್ತಕ ಮಾಡ್ತಿದ್ದಿಲ್ಲ. ಹಂಗಿದ್ಲು, ಹಂಗ ಇಟ್ಕೊಂಡಿದ್ಲ ನಮ್ಮನ್ನ. ನಾವು ಹಂಗ ಮಾಡ್ತಿದ್ವಿ. ನೀನಾದಿ ಹಡ್ಬಿಟ್ಟಿ ನನಗ ಕೆಲಸ ಹೇಳ್ತಿಯಲ್ಲೇ. ಬಂತೆ ನನ್ನ ಮಗ, ನನ್ನ ಮಗ ಇಂತಕಿನ ಕಟ್ಕೊಂಡ್ಬಂದು ನನ್ನ ಜೋಡ್ ಮಾಡಿ ನನಗ ಕೆಲಸ ಹೇಳಕತ್ತಾರನಪ್ಪ. ಮಗ ಸಸಿಯಾಗಿ ಕೈಯಾಗ ಬೇಗ ಆಸರಬೇಕು, ನಮ್ಮ ಕೆಲಸ ಹೇಳಿ ಮುದಿ ವಯಸ್ಸಿನಾಗ ನಮಗೆ ಹಿಂಗ್ ಮಾಡಕತ್ತಾರಂತ ಹೇಳ್ತೀನಿ ತಡಿ. ಬರ್ರಿ ನನ್ನ ಮಗ ಬರ್ಲಿ. ಅತ್ತೀರ ನಿಮ್ಮ ಅತ್ತಿಕ್ಕಿಂತ ಬಲ ನೀವ ಉರಿಸ್ಕೊಳಕತ್ತೀರ. ನೀವೇನ್ ಕಮ್ಮಿ ಉರಿಸ್ಕೊಳತ್ತೀರ ನನ್ನ? ಅಯ್ಯೋ ದೇವ್ರೆ, ಪಾದ್ರಸಂದ್ರ ಎಲ್ಲರೂ ಹೋಗಿ ಒಂದ್ ಮೂಲ್ಯಾಗರ ಸೇರ್ಕೊಂಡು ಕುಂದಿರ್ತೈತಿ. ನನಗ ಮೂಲ್ಯಾಗ ಕುಂದ್ರಕ್ಕೂ ಬಿಡ್ವಲ್ರಿ. ನಮ್ನಿ ಹುಡ್ಸಾಡ್ತೀರಿ. ಈಗೇನ್ ನನಗೇನ್ ತುಸ ಓಡಾಡಕತ್ತೀನಿ. ಹೋಗ್ಬಿಡ್ರಿ. ಈಗೇನು ಕಿತ್ತಲ್ ಹೋಗಿಲ್ಲ ಬ್ಯಾಡ್ರಿ, ನಾನೇ ಎಲ್ಲ ಕಿತ್ಕೋತೀನಿ. ಈಗೇನು ಇದು ಕಿತ್ತ ಸಲ ಕರೆದಿರೋದಿಲ್ಲ. ನಾನು ಆಮೇಲೆ ಟೈಮ್ ಸಿಕ್ಕ ನೋಡಿ ಕಿತ್ತೀನಿ ಬಿಡ್ರಿ. ಈಗ ಕಿತ್ಬೇಕು, ಈಗ ಇಲ್ಲ ಅಂದ್ರೆ ಆಗಲ್ಲ ನೋಡ್ರಿ ಅತ್ತೀರ. ಹೌದ್ಲೇ ಅಡ್ಬಿಟ್ಟಿ ಹೌದ? ನಾ ಹೇಳಿದ ಒಂದ್ ಕೆಲ್ಸಕ್ಕರ ಯಾವತ್ತರ ಹೂ ಅಂದ್ ಮಾಡೀರ. ನನ್ನ ಮಾತಿಗೆ ಎದುರು ಉತ್ತರ ಕೊಡ್ಲಾರ
ನೀ ಮಾಡಿಲ್ಲ ನಾ ಹೇಳಿದ ಕೂಡಲೇ ಅದನ್ನ ಮಾಡೇ ಇಲ್ಲ ನೀನು ನಿನ್ನ ತಿಳಿದಾಗ ನೀ ಮಾಡಕ್ಕೆ ಹಾಕ್ಬಿಡು ಹೋಲಿ ಯಾವಾಗಾರ ಕಿತ್ತು ಒಟ್ಟ ಕಿತ್ತಿಡೋ ಅದನ್ನ ಇನ್ನೊಂದ್ಸರಿ ದಾರಿ ಹೊತ್ಕೊಂಡು ನಾನ ಬಿದ್ದಿದ್ದನ್ನ ತೆಗಿ ನಮ್ಮ ಮಗ ಕೊಚ್ಚಿ ತಗೊಂಡು ಬೇಸಿಗೆ ತುಗಿ ಅದನ್ನ ಆ ಹೋಲ್ ಬಿಡ್ರಿ ಅತ್ತಿಯರ ಅಲ್ಲಿ ನೋಡ್ರಿ ಹಿಂದೆ ವಿಜಯಕರ್ ಯಾಕ ಬಂದಾರ ನೋಡ್ರಿ ಅಲ್ಲಿ ಅವ್ರ ಯಾರ ಅಲ್ಲಿ ನೋಡ್ರಿ ಅತ್ತಿಯರ ಪ್ರೇಮಿ ವಿಜಯ್ ಯಾಕೆ ಮುಖ ಸಪ್ಪ ಮಾಡ್ಕೊಂಡ್ರಿ ಈ ಹುಡುಗಿ ಈಕೆ ಚೆನ್ನಾಗಿ ಸೊಸೆಯಲ್ಲ ಈಕೆ ಯಾಕೆ ಯಾಕಾಗತ್ತಳಿಕೆ ಏನಾತ ಲಕ್ಷ್ಮಕ್ಕ ಇವ ಏನ್ ಹೇಳ್ಬೇಕ ಯವ್ವ ಈ ಹುಡುಗಿ ಹಣೆ ಬರನ ಸರಿಗಿಲ್ಲ ಯವ್ವ ಏನಂತ ಗಂಡ ಕಟ್ಕೊಂಬನ್ನ ಏನಂತ ಈ ಹುಡುಗಿ ಆ ಹುಡುಗನ ಇಷ್ಟಪಟ್ಲ ಅಲ್ಲ ಗಂಡ ಚಲೋನ ಅದನ್ನ ಬಿಡು ಅದು ಏನ್ ಮಾಡ್ಬೇಕು ಗಂಡ ಮನೆಗೆ ಇವು ಚಲೋ ಇರ್ಬೇಕಲ್ಲ ಚೆನ್ನವನ್ ಬುದ್ಧಿ ಅದು ನಮ್ಮ ಊರಿಗೆಲ್ಲ ಗೊತ್ತಿತ್ತು ಚೆನ್ನವನ್ ಬುದ್ಧಿ ಹೆಂಗೈತಿ ಅಂತೇಳಿ ಆದ್ರ ಪಾಪ ಈಕೆ ಗೊತ್ತಾಗಿಲ್ಲ ಇವ್ರ ಅಪ್ಪ ಗೊತ್ತಾಗಿಲ್ಲ ಮೋಸ ಹೋಗ್ಬಿಟ್ರ ಆ ಹುಡುಗನ್ ನೋಡಿ ಕೊಟ್ಟಾರ ಮತ್ತೆ ಯಾರಾದ್ರೂ ತಂದೆ ತಾಯಿ ನೋಡಿ ಯಾರು ಕೊಡ್ತಾರ ಹುಡುಗನ್ ನೋಡಿ ಕೊಟ್ಟಿರ್ತಾರ ಆ ಹುಡುಗ ಮದುವೆ ಹೊಸ್ತಾಗ ಇದಕ್ಕೆ ಎಲ್ಲೇ ಹೋಗ್ಬೇಕಾಗಿ ಬಂದತ್ ನೋಡ ಯವ್ವ ಇದರಣೆ ಮರ ಈಗ ನೋಡಿದ್ರ ಮನ್ಯಾಗ ನಮ್ನಿ ಉರ್ತಾ ಉರಿಸ್ಕೊಳಕತ್ತಾರ ಯವ್ವ ಅಂತ ಪರಿ ಹೇಳಾಕ್ ಒಲಿ ಬಿಡ ಯವ್ವ ಹೌದ್ ಬಿಡ್ರಿ ನಾನು ಚೆನ್ನವಕ್ಕರ್ ಬಗ್ಗೆ ಸ್ವಲ್ಪ ಕೇಳಿದ್ದೆ ಏನೋ ಸೊಸಿನ ಬಾಳ ಉರ್ತಾ ಉರಿಸ್ಕೊಳಕತ್ತಾರ ಆಮೇಲೆ ಬರೀ ಮಗಳ ಮಾತ್ ಕೇಳ್ತಾರ ಮಗನ್ ಮಾತ್ ಕೇಳ್ತಾರ ಆಮೇಲೆ ಏನೇನ ಬಾಳ ಕೇಳಕತ್ತಿದ್ರಿ ಆದ್ರ ಇಂಥ ಕೆಟ್ಟ ಹತ್ತಿ ಬೇಸಲ್ ಬಿಡ್ರಿ ಯಾರಿಗೆ ಬೇಕಾಗಿ ತಿಂತಾರ ಹತ್ತಿ ಅಲ್ಲ ನೋಡು ಬಂಗಾರದಂಗ್ ಸೊಸಿ ಅದ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋದ್ ಬಿಟ್ಟು ಯಾಕೆ ಉರಿಸ್ಕೋಬೇಕ್ರಿ ಆಕೇನ್ ಪಾಪ ಮಾಡಲ್ಲ ಅಂತಾಳ ಇದು ಅಂತಾಳ ನೋಡ್ರಿ ಎಂತ ಒಳ್ಳೆ ಹುಡುಗಿ ಐತಿ ನೋಡ್ರೇನೆ ನೋಡ ಈಗ ಒಟ್ಟು ಬುದ್ಧಿ ಕಲಿ ಎಲ್ಲರಿಗೂ ನನ್ನಂತ ಅತ್ತಿ ಸಿಗಂಗಿಲ್ಲ ಏನ ಯಾರ ಜನದಾಗ ಪುಣ್ಯ ಮಾಡಿದ್ದೋ ಏನ್ ದೇವ್ರಿಗೆ ಒಂದು ಹೂ ಹೆಚ್ಚಿ ಹರಿಸಿದ್ದೆ ನನ್ನಂತ ಅತ್ತಿ ಪಡೆದಿದಿ ನೀ ಏನ್ ಮಾಡಿದ್ರು ಸುಮ್ಮನೆ ಇರ್ತೀನಿ ಅಂದ್ರೆ ಸುಮ್ಮನೆ ಇರ್ತೀನಿ ಹೂ ಅಂದ್ರೆ ಸುಮ್ಮನೆ ಇರ್ತೀನಿ ಹಾಲು ಕೊಟ್ರು ಕುಡಿತೀನಿ ನೀರ್ ಕೊಟ್ರು ಕುಡಿತೀನಿ ನೋಡು ನೀನ್ ಈಗ ಕಿತ್ತಂದೆ ನಾ ಆಮೇಲೆ ಕಿತ್ತೀನಿ ಅಂದೆ ಬೇರೆ ಅಂತ ಚೆನ್ನವನಂತ ಅತ್ತಿ ಗಟ್ಟೊಳಕ್ಕೆ ಆಗಿದ್ರೆ ನಿಂತ ಬಿಡಕೆಲ್ಲ ಕಿತ್ತಿಸ್ತಿದ್ಲ ಈ ಹುಲ್ಲ ಹೋಲ್ ಬಿಡು ಅಂತ ಬಿಟ್ಟು ನೀನ್ ಹೇಳ್ದಂಗೆಲ್ಲ ಪಾಪ ಅನ್ಸಸಿ ಅಂತ ನಿನಗೆ ಅಷ್ಟು ಚಂದ ಪ್ರೀತಿಲಿ ನೋಡ್ಕೋತೀನಿ ಇನ್ಮ್ಯಾಗರ ಒಟ್ಟು ಎದರ್ ಮಾತಾಡೋದು ಎಲ್ಲ ಬಿಡು ನಾ ಹೇಳ್ದಂಗ ಚಂದ ಕೇಳ್ಕೊಂಡು ಹೋಗು ಪುಣ್ಯ ಮಾಡಿಲ್ಲ ನನ್ನಂತ ಅತ್ತಿ ಸಿಗ್ಬೇಕಂದ್ರ ನಿನಗ ಹೌದ್ ಬಿಡ್ರಿ ಅತ್ತೀರ ಬಾಳ ಪುಣ್ಯ ಮಾಡಿ ನಾನು ಕೇಳಬಾಳ ನನ್ ಪುಣ್ಯನ ಯಾಕೆ ಹಿಡ್ಬಿಟ್ಟು ಇನ್ನೇನು ಕಮ್ಮಿ ಆಗೈತೆ ನನಗ ತಿನ್ನ ಕಡಿಮೆ ಐತೆ ಉಡ ಕಮ್ಮಿ ಆಗೈತೆ ಮನಿ ಕಮ್ಮಿ ಐತೆ ಏನು ಏನ್ ದುಡ್ಕೊಂಬರ ಕಳಿಸ್ತೀರ ಹೊಲಕ್ಕ ಏನ್ ಕಮ್ಮಿ ಆಗೈತೆ ನನಗ ಹಡ್ಬಿಟ್ಟು ಮತ್ತೆ ರಾಗ ಹೇಳ್ತಾರ ರಾಗನ ಅತ್ತೀರ ನಮ್ಮದ್ ಬಿಡ್ರಿ ಇರೋದು ನಾವ್ ಹಂಗ ಅತ್ತಿ ಸಸಿ ಜಗಾಡ್ಕೊಂತ ಇರ್ತೀವಿ ಅದು ಬಿಡ್ರಿ ಪಾಪ ಅವ್ರ ಏನ ಹೇಳಕ್ ಬಂದಾರ ಅವ್ರು ಕೇಳ್ಬಿಟ್ಟು ನೀವು ನನ್ ಕೂಟ ಜಗಾಡಕತ್ತಿರಲ್ಲ ಅಯ್ಯ ನನ್ ಬುದ್ಧಿ ಇಟ್ಕಲ್ಲ ಚಲಿ ಹೌದ್ ನೋಡ್ಲಿ ನಿನ್ ನದಿಯಲ್ಲಿ ನೀನ ಹಿಡ್ಬಿಟ್ಟು ಹೋಗಿ ಏನಾರ ಕೆಲ್ಸದ ಒಳಗ ನೋಡ್ಕೊ ಹೋಗ ಹೌದ ಏನ ಹೇಳ್ತಿದ್ದಲ್ಲ ಪ್ರೇಮಿ ಅಲ್ಲ ಅವ್ರ ಅತ್ತೆ ಮಾಡ್ತಾ ಅಂದೆ ಹೋಲ್ಬಿಡು ಈಗೇನು ನಾನ್ ನಂತಿಕ್ ಯಾಕೆ ಬಂದ್ರಿ ಲಕ್ಷ್ಮಕ್ಕ ಯವ್ವ ಈಗೇನಾತಂದ್ರ ಯವ್ವ ಇಷ್ಟೆಲ್ಲ ಆತ ಯವ್ವ ಹುಡುಗಿನ ಇಷ್ಟ ಬರೀ ಅಲ್ಲ ಅನ್ಸಕತ್ತ ನೋಡ ಯವ್ವ ಬಾಡೆ ಹಾಲ್ ಕಟ್ಟನ್ ಬಾಡೆ ಅದಕ್ಕೇನ್ ಬಂದಿತ್ತೈತೆ ಹೋಗಂತ ರೋಗ ಲಕ್ಷ್ಮಕ್ಕ ನಮ್ ಕಣ್ಣದ್ರಿಗೆ ಒಂದ್ ಹುಡುಗಿಂಗ ಆಗತ್ತೈತೆ ಅಂದ್ರ ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾನ ಇವತ್ತು ನಾನು ಪ್ರೇಮಿಯು ಅಲ್ಲಿ ಹೋಗಿ ಚಲೋ ಆತ ಬಳೆ ಬಚ್ಚವಾತ ಹುಡುಗಿದ ಇಲ್ಲ ಅಂದ್ರೆ ಹೆಂಗಿರ್ತಿತ್ತು ನೆನಿಸ್ಕೊಂಡ್ರ ನನಗ ಕೈಕಾಲ ನಡಕತ್ತಾವ್ ಇನ್ನ ಹುಡುಗಿ ಹೆಂಗ ಬಡದು ಮನ್ಯಾಗ ನಮ್ನಿ ಕಾಡ್ತಾನಂತ ಹೆಂಗ್ ಮಾಡ್ಬೇಕ ಗಂಡ ಹೇಳಕ್ಕೂ ಇಲ್ಲ ಗಂಡ ಹೇಳಕ್ಕೂ ಒಂದ್ ಕೊಡ್ವಲ್ರು ಗಂಡನ್ ಕೂಟ ಮಾತಾಡಕ್ ಬಿಡ್ವಲ್ರು ಈಗ ನೋಡಿದ್ರೆ ಹಿಂಗ ಎತ್ತಗಂತ ಸಾಯ್ಬೇಕ ಇವ ಹುಡುಗಿ ಏನಾರ ಮಾಡ್ಬೇಕ ನಮಗಂತೂ ಏನೂ ದಿಕ್ ತೋರ್ಸ್ತಿಲ್ಲ ಇವ ಅದಕ್ಕ ನೀನಂತೆ ಕರ್ಕೊಂಡ್ ಬಂದಿನಿ ಏನ್ ಮಾಡ್ಬೇಕ ಇವ ಇದಕ್ಕ ಅಯ್ಯವ್ವ ಇದೆಂತ ಬಾಡಿ ಅದನ್ರಿ ಅಲ್ಲ ಮೈದ್ನ ಅಂದ್ರ ಮಗನ್ ಸಮಾನ ಅಲ್ಲ ಇಂತ ಹೊಲಸ್ ಕೆಲಸ ಮಾಡ್ತಾನ ಥೂ ಇವು ಮನುಷ್ಯರ ಪೈಕಿ ಅದಾವನ್ರಿ ಎಲ್ಲರ ಈ ಕಲ್ಲು ತಲೆ ಮೇಲೆ ಎತ್ತೆ ಕೊಂದ ಬಿಡ್ಬೇಕಂತವ್ರ ನಾ ಬದುಕಿದ್ರು ಭೂಮಿಗೆ ಬಾರ ಇವತ್ತು ಇವ್ರು ನಾಳೆ ಇನ್ನೊಬ್ರು ಇವ್ ಇದ್ರು ಒಂದ ಇಲ್ಲಕ್ರು ಒಂದ ಇಂತ ಬಡೆಗಳನ್ನ ಊರ್ ಬಡೆಗಳನ್ನ ಅಲ್ಲಲೇ ಈಗ ನನ್ನಂತೆ ಕರ್ಕೊಂಡ್ ಬಂದಿರ್ಬಿಡು ನಾನ್ ಏನ್ ಮಾಡ್ಲಿ ಅಲ್ಲ ನಾನೇನಾರು ಚೆನ್ನಾಗಿ ಹೇಳಕ್ ಹೋದ್ನೆ ಅಂದ್ರ ನನಗ ಹರಕ್ ಕಾಲ್ ಮಾಡಿ ತಗೊಂಡ್ ಬಿಡ್ತಾಳ ಅಂತ ಜಗಳ ಗಂಟೆದಾಳ ಅದು ಹೋಗಿ ಹೋಗಿ ಮಗನ್ ಬಗ್ಗೆ ಹಿಂಗ್ ಹೇಳಿದ್ನಂದ್ರ ಮೊದ್ಲ ಸೊಸಿ ಬೇಡಾಗ್ಯಾಳ ಈಗ ಮಗನ್ ಬಗ್ಗೆ ನಾನು ಏನಾರು ಹೇಳ್ಕೋದ್ರ ಬಿಟ್ಟ ಅನ್ನಕ್ಕೆ ನನ್ ಕೈಲಾಗುತ್ತನ್ಲಿ ಇದೆಲ್ಲ ಆಕಿ ಹೇಳಕ್ಕ ಏನ್ ಮಾಡ್ಬೇಕ್ಲಿ ನನಗ್ ಮಾತ್ರ ಆಕಿ ಹೇಳ ಅಂತ ಹೇಳಕ್ ಹಚ್ಬಿಡ್ರವ ಅಲ್ಲ ಲಕ್ಷ್ಮಕ್ಕ ನಿನ್ನ ಚೆನ್ನಾಗಿ ಹೇಳನ್ನಕತ್ತಿಲ್ಲ ಈ ಕಷ್ಟಕ್ಕ ಒಂದ್ ಏನಾರ ಉಪಾಯ ನಿನ್ನಂತ ಐತನ ಅಂತ ಬಂದಿವಿ ಆ ಹುಡುಗಿನ ಹೆಂಗಾರ ಮಾಡಿ ಪಾರ್ ಮಾಡ್ಬೇಕಂತ ಅದ್ರ ಸಲುವಾಗಿ ಹೇಳತ್ತಿದ್ವಿ ಹಂಗೇನಾರ ಇದ್ರೆ ಹೇಳು ಏನಾರ ಮಾಡ್ಬೇಕಲ್ಲ ಒಟ್ಟ ಹಂಗಂತೀಯ ಏನ್ ಮಾಡೋದು ನನಗರ ಏನು ತಲೆ ಹೊಳೆವಲ್ತ್ವ ಈಗ ಆ ಹುಡುಗಿನ ತಂದು ನಮ್ಮನೆಗೆ ಇಟ್ಕೊಳಕಂತೂ ಅವ್ರ ಅತ್ತಿ ಬಿಡಲ್ಲ ಆಮೇಲೆ ಈ ಸದ್ಯಕ್ಕೆ ನಾವಿಲ್ಲಿ ಕರ್ಕೊಂಬಂದ್ರು ಹುಡುಗಿಯ ಇಲ್ಲ ಬರೋದು ಅಪವಾದ ಇನ್ನೊಂಚೂರು ಮತ್ತೆ ಗಂಡಗಿಲ್ಲದ ಏನಾರ ಕಿವಿ ಚುಚ್ಚಿ ನಾಳೆ ಹುಡುಗಿ ನಗಸಿದ್ರೆ ಏನ್ ಮಾಡ್ಬೇಕು ಮತ್ತೆ ಇದನ್ನು ವಿಚಾರ ಮಾಡ್ಬೇಕಲ್ಲ ಮತ್ತೆ ಅತ್ತೇರ ಒಂದ್ ಕೆಲಸ ಮಾಡ್ಬೇಕ್ರಿ ಈಗ ಈಕಿನ ಸುಮ್ಮನೆ ಹೋಗನ್ಬೇಕ್ರಿ ಆದಷ್ಟು ಆತನಿಂದ ಕಾಯಕ ಪ್ರೇಮಕ್ಕರು ವಿಜಯಕರು ಸ್ವಲ್ಪ ಮನಿ ಸುತ್ತಲೂ ಅಡ್ಡಾಡ್ಕೊಂತ ಇರ್ಬೇಕು ಯಾಕಂದ್ರೆ ಈಗ ಅಲ್ಲೇ ಅವ್ರ ಮನೆಯವ್ರು ಹೋಗಿ 2 ತಿಂಗಳಾಗೈತೆ ಅಂತಾರ ಇನ್ನೂ 1 ತಿಂಗಳಿಗೆ ಬರಬೇಕು ಅವರು 1 ತಿಂಗಳು ಹೆಂಗಾರ ಮಾಡಿ ಕಾಯ್ಕೊಂಡ್ರೆ ಬಂದ್ಮೇಗಂತೂ ಸತ್ಯ ಹೇಳಕ್ ಬರತ್ತೆ ಆದಷ್ಟು ಈಕಿನ ಕಾಯಕ ನಾವು ಹಂಗ ಹಿಂಗ ಪ್ರಯತ್ನ ಮಾಡೋದ ಒಳ್ಳೇದು ನೋಡ್ರಿ ಅಲ್ವಾ ನೀ ಹೇಳೋದು ಕರೆ ಐತಿ ಹೋಗ್ಬೇಕು ಆದ್ರೆ ಹಗಲಿ ನಾವೆಲ್ಲ ಕಾಯ್ತೀವಿ ರಾತ್ರಿ ಎಲ್ಲಿ ಕಾಯಕಾಗತ್ತ ಹುಡುಗಿ ರಾತ್ರಿ ಏನಾರ ಈ ಹುಡುಗಿ ಹೆಚ್ಚು ಕಮ್ಮಿ ಮಾಡಿದ್ರೆ ಇಲ್ಲಿ ಏನಾರ ಕೊಂದ್ಬಿಟ್ರೆ ಏನ್ ಮಾಡ್ಬೇಕು ಪ್ರೇಮಕರ ನಾ ಹೇಳೋದಂದ್ರ ಈಗ
ನಾವು ಮತ್ತೆ ಕಷ್ಟ ಪಡ್ಬೇಕಾಗತ್ರಿ. ಆತ ಹಗಲಿ ಏನೋ ಮಾಡಾಕಿಲ್ಲ, ಹೊಲಕ್ಕೆ ಹೋದ್ರ ಹಿಂಗೆ ಮಾಡ್ತಾನೆ. ಆಮೇಲೆ ಈಗಕ್ಕೆ ತಪ್ಪಿಸ್ಕೊಂಡ ಅಂತ ಗೊತ್ತೇ ಇರುತ್ತೆ. ಆತ ರಾತ್ರಿನೇ ಕಾಡ್ತಾನೆ ನಿಮ್ಮ ಮೇಲೆ. ಹಗಲಿ ಆದ್ರೆ ಇನ್ನ ಸನಿಯಕ್ಕೆ ಬರಂಗಿಲ್ಲ, ಆಕಿ ಓಡ್ತಾಳ ತಪ್ಪಿಸ್ಕೊಂತಾಳ ಅನ್ನೋದು ಅವಂಗ ಗೊತ್ತಾಗೈತಿ. ರಾತ್ರಿನೇ ಕಾಡ್ತಾನೆ. ಹಾಗಾಗಿ ರಾತ್ರಿ ಹೊತ್ತ ಕಾವಲಿರ್ಬೇಕು. ಆಮೇಲೆ ಆಕಿಗೆ ಆದಷ್ಟು ತನ್ನ ಸಪೋರ್ಟ್ ಅಂದ್ರೇನು, ತನ್ನ ಬಗ್ಗೆ ತಾನು ಹುಷಾರಾಗಿರ್ಬೇಕು. ಕಾಪಾಡ್ಕೊಳಕ್ಕೆ ಏನೇನು ಬೇಕು, ಖಾರ್ಪುಡಿ ಒಂದಿಷ್ಟು ಹಳೆ ಚೀಲದಾಗ ಖಾರ್ಪುಡಿ ಕಟ್ಕೋಬೇಕು. ಆಮೇಲೆ ಒಂದಿನ ಚಾಕು ಚೂರಿ ಬಗ್ಲಾಗ ಇಟ್ಕೋಬೇಕು. ಒಟ್ಟೆ ಇಂಥವು ಏನಾರ ಮಾಡ್ಕೊಂಡು ಆಕಿನ ಕಾಪಾಡ್ಕೋಬೇಕು. ಅಂತೂ ಮಿಕ್ಕಿ ಏನಾರಾದ್ರೂ ನೀವು ಸ್ವಲ್ಪ ಅಲ್ಲೇ ಇರ್ರಿ. ಆಕಿಗೆ ಏನಾರ ಎಲ್ಲರೂ ಸೇರಿ ಏನೋ ಒಂದು ಮಾಡಕ್ಕೆ ಬಂದ್ರು ಇರ್ರಿ. ಒಟ್ಟು ಹೆಂಗಾರ ಮಾಡಿ ಆಕಿನ ಕಾಪಾಡ್ಕೊಳ್ಳೋದು ಅಂದ ನೋಡ್ರಿ. ಆಕಿ ಗಂಡ ಬರೋವರೆಗೂ ಆಕಿನ ಜೋಪಾನ ಮಾಡೋದು ನಿಮ್ಮ ಕರ್ತವ್ಯ ಆಗಿರ್ಬೇಕು ನೋಡ್ರಿ. ಹಂಗಾದ್ರೆ ಮಾತ್ರ ಸಾಧ್ರಿ. ಇಲ್ಲ ನೀವೇನಾರು ಮನೆ ತಂದು ಇಟ್ಕೊಳಕ್ಕೂ ಆಗಲ್ಲ, ಮತ್ತೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಅಕ್ಕರೆ ಹೈ ಬೇಡ ಬಿಡ್ರಿ. ನನ್ನ ಸಲ ನೀವೆಲ್ಲ ಇಷ್ಟೆಲ್ಲ ಕಷ್ಟಪಡೋದು ಬೇಡ. ನನ್ನ ಹಣೆ ಬರ್ದಾಗ ಏನೈತೆ ಹಂಗಾಗಲಿ. ಆದಷ್ಟು ನನ್ನ ಕೈ ಮೀರಿ ನಾನು ನನ್ನ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಅಂತೂ ಮಿಕ್ಕಿ ದೇವ್ರಿಚ್ಛೆ ಏನೈತೆ ಅದಾಗಲಿ. ನನ್ನ ಗಂಡು ಬರೋವರೆಗೂ ಜೀವ ಗಟ್ಟಿ ಹಿಡ್ಕೋತೀನೋ ಏನು ಸತ್ತಿರ್ತೀನೋ ಆ ದೇವ್ರಿಗೆ ಗೊತ್ತು. ಆದ್ರೆ ಪಾಪ ನನ್ನಿಂದ ನಿಮಗೆ ಯಾಕೆ ತ್ರಾಸ ಬೇಡ್ರಿ. ಹಂಗನ್ಬೇಡವಾ? ನಿನ್ನ ಜಾಗದಾಗ ನನ್ನ ಮಗಳು ಇದ್ದಿದ್ರು ನಾವು ಇದು ಮಾಡಿದ್ರೆ ನಮಗೂ ಒಂದಿದ್ದು ಇರ್ತಿತ್ತಿಲ್ಲ. ನಿನಗೆ ಎಷ್ಟು ನೋವೈತಿ, ನಮಗಷ್ಟು ಹೊಟ್ಟೆ ಉರಿಯತೈತಿ. ನಿನ್ನ ಜಾಗದಾಗ ನಮ್ಮ ಮಗಳ ಕಲ್ಪನೆ ಮಾಡ್ಕೊಂಡ್ರೆ ರಕ್ತ ಕುದೀತೈತಿ. ಅಂತದ ನೀನು ಕಣ್ಣೆದ್ರಿಗೆ ಹತ್ಕೊಂತ ಬಂದು ನಿಂತಿದ್ದಿ. ನಿನ್ನ ನರಕನ ಕೈಯಾಗ ಹೆಂಗೆ ಒಪ್ಸಕ್ಕಾಗತ್ತೆ? ಈಗ ನೋಡೋಣ, ನಾವು ಒಂದೇನಾರು ಉಪಾಯ ಮಾಡ್ತೀವಿ. ಆದ್ರೆ ಯಾವಾಗಲೂ ನಿನ್ನ ಅಂತಲೇ ಇರ್ತೀವಿ. ನೀನೇ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಆದ್ರೆ ನೀನು ಧೈರ್ಯ ಕೆಡಬೇಡವಾ? ಆದ್ರೆ ನಿನ್ನ ಇಲ್ಲಿ ಇಟ್ಕೊಳಕ್ಕಾಗಲ್ಲ. ಇಟ್ಕೊಂಡ್ರೆ ತಪ್ಪಾಗತ್ತಾ, ಮಂದಿ ಕಣ್ಣಾಗೂ ತಪ್ಪಾಗತ್ತಾ. ನಾಳೆ ನಿನ್ನ ಗಂಡ ಬಂದರೂ ತಪ್ಪಾಗತ್ತೆ. ಆಮೇಲೆ ನಿನ್ನ ಗಂಡ ನಾವು ಸತ್ಯ ಹೇಳೋಕೆ ಹೋದ್ರೆ ಅವ್ನು ನಂಬಲ್ಲ. ಹಾಗಾಗಿ ಬೇಡ ಅನ್ಸುತ್ತೆ. ನೀನು ಏನಾರ ಅಲ್ಲಿ ನಡೆಯಕತ್ತಿದ್ದ ವಿಚಾರ ಏನೇ ಇದ್ರು ಪ್ರೇಮಿ ಹೆಂಗೂ ಹೊಲಕ್ಕೆ ಬರ್ತಾ ನೀನು ಹೊಲಕ್ಕೆ ಬಾ. ಪ್ರೇಮಿ ಇನ್ಮ್ಯಾಗ ಒಟ್ಟ ಹೊಲಕ್ಕೆ ತಪ್ಪಿಸ್ಬಾಡ್ಲೆ. ಹುಡುಗಿ ಸಲುವಾಗಾದ್ರೂ ನೀನು ದಿನ ಹೊಲಕ್ಕೆ ಹೋಗು. ಯಾಕಂದ್ರೆ ನೋಡು, ಇವತ್ತು ತಪ್ಪಿಸಿದಿ, ಇವತ್ತಿನ ತಾನಾವತ್ತ ಆತು. ನಾಳಿಂದ ಹುಡುಗಿ ಬರತ್ಲಿ ಅಲ್ಲೇ ಇರು. ಆಮೇಲೆ ಅಲ್ಲಿ ಏನೇನು ನಡೆಯತಿ ಅಂತ ಮೇಲೆ ತಿಳ್ಕೊ. ಅದಕ್ಕೆ ಮುಂದೆ ನಾವು ಏನು ಮಾಡೋಣ, ಏನು ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳಕ್ಕೆ ಬರುತ್ತಾ, ಮಾಡೋಕ್ಕೂ ಬರುತ್ತೆ. ಅದಕ್ಕೆ ನೀನು ಒಟ್ಟು ಹುಷಾರಾಗಿರುವ. ಹೇಳಿಲ್ಲ ನನ್ನ ಸೊಸಿ ಹಂಗೆ ಖಾರ್ಪುಡಿ ಒಟ್ಟು ಎಲ್ಲಾರ ಒಂದು ಕವರ್ನಾಗ ಹಾಕೊಂಡು ಎದೆ ಪದಾಗ ಇಟ್ಕೋ. ಅದು ಅಂತಲ್ಲಿ ಬಂದ್ರೆ ಬೀಸ್ ಖಾರ್ಪುಡಿ ಉಗ್ಗಿಬಿಡು. ಆಮೇಲೆ ಹೇಳಿದ್ನಲ್ಲ ಚಾಕು ಪಾಕು ಇಂಥವೇನಾರು ಇಟ್ಕೋ. ಒಟ್ಟು ಕೈ ಪೈ ಮುಟ್ಟಕ್ಕೆ ಬಂದ್ರೆ ಕೈ ಹದ್ದ ಬಿಡು ಬೇಸಿಂಗಿ. ಮೊಲಾಜ ನೋಡ್ಬೇಡ ಅಂತಂದೆ ಏನು. ಆದ್ರೆ ನಿನ್ನ ಗಂಡ ಬರೋ ತನಕ ಸ್ವಲ್ಪ ನಾವು ನಿನ್ನ ಜೊತೆಗೆ ಇರ್ತೀವಿ. ನಾ ಹೇಗೆಲ್ಲ ಇಷ್ಟು ಮಾಡ್ಕೊಂತ ಹಾಂ ನೋಡವ. ಲಕ್ಷ್ಮಕ್ಕ ಹೇಳಲ್ಲ, ಅದ್ರಂಗ ನೀನಿರು. ನಾವು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀವಿ. ನೀನೇನು ಚಿಂತೆ ಮಾಡಬೇಡ. ನಾವು ನಿಮ್ಮ ಮನೆ ಸುತ್ತಮುತ್ತಲು ಅಡ್ಡಾಡ್ತಿರ್ತೀವಿ. ಹಂಗೇನಾರ ದಿನ ಪೂರ್ತಿ ಮಿಕ್ಕಿತು ಅಂದ್ರೆ ನಮ್ಮನ್ನು ಒಂದ್ಸಲ ಕರಿ, ಇಲ್ಲ ಏನಾರ ಸದ್ದು ಮಾಡು. ನಾವು ನಿನ್ನಂತಲ್ಲಿ ಬರ್ತೀವಂತ ಕಾಪಾಡಕ. ಏನು ಆತ್ರಿ? ನೀವು ಇಷ್ಟೇ ಹೇಳಿದ್ಮೇಲೆ ನನಗೆ ಒಟ್ಟು ಈಗ ಸಮಾಧಾನ ಆಯ್ತು. ಆಯ್ತು ನೋಡು, ಈಗ ಮನೆಗೆ ಹೋಗ್ಬಿಡು. ಮನೆಗೆ ಹೋಗಿ ಮತ್ತೆ ಇಲ್ಲೋಡು, ಏನು ಗೊತ್ತಿಲ್ಲರ್ಗತನೇ ಇರು. ನಮ್ಮ ಪುಟ ಮಾತಾಡಿ ನಮ್ಮ ಪುಟ ಭೇಟಿಯಾಗಿದ್ದು ಇದೆಲ್ಲ ನಡೆದದ್ದು ಏನು ಯಾರ ಮುಂದೆ ಎತ್ತ ಹೇಳಕ್ಕೆ ಹೋಗ್ಬೇಡ. ನಿನ್ನ ಪಾಡಿ ನೀನಿರು. ನಾವು ಬಡ ಬಡ ಕೆಲಸ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಬರ್ತೀವಿ. ಹೊತ್ತು ಮುಳುಗತ್ಲೆ ಅಲ್ಲಿ ಏನಂತಲ್ಲಿ ಇರ್ತೀವಿ. ಮತ್ತೊಂಚೂರು ಇದು ಮಾಡ್ಕೊಂತ ಒಬ್ರು ತಪ್ಪತ್ಲೆ ಒಬ್ರು ಹೆಂಗೋ ಒಂದು ಇರ್ತೀವಿ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಆದ್ರೆ ನಿನಗೆ ಏನಾರ ಅನಾಹುತ ಅಂತ ಏನೋ ಅನಿಸ್ತಂದ್ರೆ ಏನೋ ಒಂದು ಸದ್ದು ಮಾಡು. ಹಾಂ ಏನು ಹುಡುಗಿ ಅಂದ್ಬೇಡವಾ? ಆಯ್ತು ರೀ ವಿಜಯಕರ, ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬೇಕಂದ್ರೆ ನರಕಕ್ಕೆ ಹೋಗೋದಾಕತ್ತೀನಿ ಏನೋ ಅನ್ನಿಸ್ತೈತ್ರಿ. ಅಪ್ಪ ದೇವ್ರೆ ಹೆಂಗೆ ಹೋಗ್ಲಿ ನನಗೆ ಐತಿ. ಆದ್ರೆ ಏನು ಮಾಡ್ಬೇಕು, ಹೋಗ್ಲಿಲ್ಲ ಅಂದ್ರೆ ನಡೆಯಲ್ಲ. ಹೋಗ್ತೀನಿ ರೀ. ಆದ್ರೆ ನೀವು ನನ್ನ ಜೊತೆಗೆ ಇರ್ರಿ ಎಲ್ಲರೂ. ಅಂಜ್ಬೇಡ ಹೋಗುವ, ನಾವಿಲ್ಲಿ ಹೇಳಿವಿಲ್ಲ ದಿವಿ ನಿನ್ನ ಜೊತೆಗೆ ಅಂತ. ಹೋಗಿ ಜಲ್ದಿ ಹೋಗು. ಮತ್ತೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ಅತ್ತಿ ಮತ್ತೆ ಅದಕ್ಕೊಂದು ಏನಾರು ಆಗ ಎಬ್ಬಿಸ್ತಾಳ. ಹೋಗು. ಅಲ್ಲೇ ಪ್ರೇಮಿ, ಇಲ್ಲಿ ಯಾರ್ದಾರ ಒಂದು ಫೋನ್ ಇದ್ರ ಹುಡುಗಿ ಆಕಿ ಗಂಡ ಫೋನ್ ಹಚ್ಚಿ ಮಾತಾಡಂತಂದ್ರೆ ಅಂದಿದ್ರೆ ಇದೆಲ್ಲ ಹೇಳ್ಬಿಡ್ತಿದ್ಲು. ಹಂಗಾರೆ ಹೇಳಿದ್ರೆ ಬರ್ತಿತ್ತಲ್ಲ. ಸುಮ್ಮನೆ ಇದು ಅನ್ಭವಿಸೋದಕ್ಕಿಂತ ಆ ಹುಡುಗಿ ಇದೇ ಸತ್ಯ ಹೇಳ್ಬಿಡ್ತಿದ್ಲು ಗಂಡನ ಮುಂದೆ. ಲಕ್ಷ್ಮಕ್ಕ, ನಾನು ಅನ್ನೇವಾ ಫೋನ್ ಕೊಡ್ತೀನಿ ಹಚ್ಚಂತ. ಫಸ್ಟು ಅವ್ರಿಗೆ ಗೊತ್ತಿದ್ದಿಲ್ಲ. ಇಲ್ಲಿ ಬಿಡ್ರಿ ಬೇಡ, ಮತ್ತು ನಮ್ಮ ಯಜಮಾನ್ರು ನಿಮ್ಮ ಮನೆಯಾಗಿಂತ ಫೋನ್ ಹಚ್ಚಿ ಅಂತ ತಪ್ಪು ತಿಳ್ಕೊಬಾರ್ದು. ಅವ್ರು ಬಂದಾಗ ಇಲ್ಲ ಅವ್ರು ಫೋನ್ ಮಾಡ್ತಾರಲ್ಲ ಅವಾಗ ಹೇಳ್ತೀನಿ ಅಂದಿದ್ಲು. ಆದ್ರೆ ಆಮೇಲೆ ಗೊತ್ತಾಗೈತೆ ಹುಡುಗಿಗೆ ಅದೇನೋ ಈ ದೇಶಲಿಂತ್ರ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಸಿಮ್ ಬೇರೆ ಮಾಡ್ಕೋಬೇಕಂತ. ಅಲ್ಲಿ ನಂಬರ್ ಬೇರೆ ಕೊಡ್ತಾರಂತ. ಆಮೇಲೆ ಅವ್ರು ಫೋನ್ ಹಚ್ಚಿ ಇವರಿಗೆ ನಂಬರ್ ಕೊಟ್ಟರೆ ಆ ನಂಬರಿಗೆ ಹಚ್ಚಕ್ಕೆ ಬರುತ್ತಂತ. ಅದಕ್ಕೆ ಆ ಹುಡುಗಿ ಮತ್ತೆ ಏನು ಮಾಡ್ಬೇಕು, ಆ ಹುಡುಗ ಹಚ್ಚಿ ನಾ ನಂಬರ್ ಕೊಡ್ಬೇಕಂತೇಳಿ. ಆದರೆ ಇವ್ರು ಒಟ್ಟ ಈ ಹುಡುಗಿ ಕೈಯಾಗ ಫೋನ ಕೊಟ್ಟಿಲ್ಲ, ಮಾತಾಡೋಕ್ಕೂ ಬಿಟ್ಟಿಲ್ಲ. ಮತ್ತೆ ಈಗ ಯಾರಿಗೆ ಹಚ್ಬೇಕು ಫೋನು? ಈ ನಂಬರ್ ಹಚ್ಚಿದ್ರೆ ಹೋಗಂಗೇ ಇಲ್ಲ ಆತಗ. ಅದಕ್ಕಾಗಿ ಆ ಹುಡುಗಿ ಸಮಸ್ಯೆ ಆಗ್ಬಿಟ್ಟೈತಿ. ಅದು ಬರೋವರೆಗೂ ದಾರಿ ಕಾಯ್ಬೇಕಾಗೈತೆ ನೋಡಿ ಈಗ. ಹೌದ್ರಿ ಅತ್ಯಾರ, ಈ ದೇಶದಿಂದ ಆ ದೇಶಕ್ಕೆ ಹೋದ ಅಲ್ಲೆಲ್ಲ ಬೇರೆನ ಆಗ್ತೈತ್ರಿ. ಸಿಮ್ಲಿಂದ ಹಿಡಿದು ಪ್ರತಿಯೊಂದನ್ನು ನಾವು ಬೇರೆ ಇದನ್ನ ಮಾಡ್ಕೋಬೇಕು. ಹಂಗಾಗಿ ಅವರಾಗೆ ಫೋನ್ ಇದು ಮಾಡಿ ಕಾಂಟ್ಯಾಕ್ಟ್ ಕೊಟ್ರೆ ಇಲ್ಲ ಅವರಾಗೆ ಫೋನ್ ಹಚ್ಚಿದ್ರೆ ಮಾತಾಡೋಕೆ ಅವಕಾಶ ಇರುತ್ತೆ. ಆ ಏನು ನಂಬರ್ ಕೊಟ್ಟಿರ್ತಾರಲ್ಲ ಅದ್ರಾಗ ಮಾತಾಡ್ಬೇಕ್ರಿ. ಮತ್ತು ಬೇರೆ ಇಲ್ಲಿಂದ ಇಂಡಿಯಾದ್ಲಿಂದ ಹಿಂಗಂದ್ರೆ ಬರೋದಿಲ್ರಿ ಅದು. ಹಂಗಾಗೈತ್ರಿ. ಹೌದು ಪಾಪ ಹಂಗಾದ್ರೆ ಮುಗೀತ್ರಿ. ಈಗ ಅವ್ರ ನಂಬರ್ ಹೆಂಗಾರ ಮಾಡಿ ಇವ್ರು ತಿಳ್ಕೊಬೇಕು. ಅದು ಸಿಗ್ಲಿಲ್ಲ ಅಂದ್ರೆ ಅವ್ರು ಬರೋವರೆಗೂ ಕಾಯ್ಬೇಕು ನೋಡ್ರಿ, ಅಷ್ಟೇ ಈಗ. ಪಾಪ ಲಕ್ಷ್ಮಕ್ಕ, ಆ ಹುಡುಗಿ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಈಗ ನಾವು
ಆಕಿನ ಗಂಡನ ನಂಬರ್ ಅಂತೂ ಸಿಗಲ್ಲ, ಅಡ್ಬಿಟ್ಟು ಚೆನ್ನಿ ಕೊಡಂಗಿಲ್ಲ. ಈಗ ನಾವು ಏನಿದ್ರು ಆ ಹುಡುಗ ಬರೋವರೆಗೂ ಕಾಯ್ಬೇಕಷ್ಟ ನಾವು. ಆತೋರ್ ಎಲ್ಲಾರು ಒಂದೊಂದು ಕಣ್ಣಿಡೋಣ. ಆದಷ್ಟು ಬಡ ಬಡ ಕೆಲಸ ಮುಗಿಸ್ಕೊಂಡು ಒಂದು ತಿಂಗಳಲ್ಲ, ಅದೇನೋ ಒಂದು ಕಷ್ಟಪಟ್ಟು ಒಂದು ಹೆಂಗ ಮಾಡ್ಕೊಂಡ್ರೆ ಕಳೆದ ಒಂದು ತಿಂಗಳು ಅಂದ್ರೆ ಬಂದ ಬರ್ತಾನೆ ಹುಡುಗ. ಆಡತ್ತ ಹೆಂಗ ಒಂದು ಮಾಡೋಣ ತಗೋರಿ. ಒಬ್ರು ಒಂದು ಕೆಲ್ಸಕ್ಕೆ ಹೋದ್ರೆ ಒಬ್ರು ಸ್ವಲ್ಪ ತಿರದ, ಮತ್ತೊಬ್ರು ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಹಂಗ ಏನೋ ಒಂದು ಮಾಡೋಣ ನಡ್ರಿ.